ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ₹1 ಖರ್ಚಿಲ್ಲದೆ ನರ್ಸರಿಯವ್ರ ಥರ ಯಾವ ಥರ ದಾಸವಾಳ ಗಿಡ ಬೆಳೆಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ. ನಿಮ್ಮ ಫಾಲೋವರ್ಸ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಬನ್ನಿ ಯಾವ ಥರ ಅಂತ ಹೇಳ್ತೀನಿ. ನೀವು ಇದೇ ದಾಸವಾಳ ಅಂತಲ್ಲ, ಯಾವ ದಾಸವಾಳ ಆದ್ರೂ ಸರಿ, ನಿಮಗೆ ಈಸಿಯಾಗಿ ಯಾವ ಥರ ಮನೆಯಲ್ಲಿ ನಾಟಿ ಮಾಡಬೇಕು ಅಂತ ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅದನ್ನು ವಿಡಿಯೋ ಕೊಟ್ಟೀನಿ. ಅದನ್ನು ನೀವು ಮೇಲೆ ಐ ಕಾರ್ಡ್ ಹಾಕ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಯಾವ ಥರ ಬೆಳೆಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಈಸಿ ಗಿಡ ಬೆಳೆಸೋದು. ನೀವು ಎಲ್ಲ ಥರ ದಾಸವಾಳ ಗಿಡನೂ ಆರಾಮಾಗಿ ಬೆಳಿಬೋದು. ನಿಮಗೆ ತಿರ್ಗಾ ಅದನ್ನು ನೀವು ನಾಟಿ ಮಾಡಿಬಿಟ್ಟು ಅದನ್ನು ಸೇಲು ಮಾಡ್ಬೋದು. ನೋಡ್ಕೊಳ್ಳಿ, ನೀವು ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಎಲ್ಲ ವಿಡಿಯೋನೂ ಇದೆ, ಯಾವ ಥರ ಬೆಳೆಸಬೇಕು ಅದನ್ನು ಅಂತ. ತುಂಬ ಸುಲಭ, ₹1 ಖರ್ಚಿಲ್ಲದೇ ನೀವು ಮನೆಯಲ್ಲೇ ನಾಟಿ ಮಾಡಿ. ನೀವು ಎಲ್ಲಾದರೂ ಹೊರಗಡೆ ಹೋಗಿರ್ತೀರಲ್ವ, ನಿಮ್ಮ ಫ್ರೆಂಡ್ಸ್ ಮನೆಗೆ, ನಿಮ್ಮ ರಿಲೇಟಿವ್ಸ್ ಮನೆಗೆ, ಇಲ್ಲ ಎಲ್ಲೋ ಹೋದಾಗ ನೀವು ದಾಸವಾಳ ಗಿಡದ ಹೂವು ನೋಡಿರ್ತೀರ, ಇಲ್ಲ ಬೇರೆ ಹೂವಿನ ಗಿಡಗಳು ನೋಡಿ, ನಾವು ಹಾಕಿದರೆ ಬರಲ್ಲ, ಬೇರೆದವ್ರು ಹಾಕಿದ್ರೆಲ್ಲ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಅನ್ಕೋತಿರಲ್ಲ. ಏನಿಲ್ಲ, ನೀವು ಹಾಕಿದರೂ ಬರುತ್ತೆ. ಆದರೆ ಮೆಥಡ್ ಗೊತ್ತಿರಬೇಕು, ಅದು ಯಾವ ಥರ ಬೆಳೆಸೋದು ಅಂತ ಗೊತ್ತಿದ್ದರೆ ನಿಮಗೂ ಈಸಿಯಾಗಿ ನೀವು ಗಿಡಗಳ್ನ ಬೆಳೆಸ್ಕೋಬೋದು. ನೀವು ಅವ್ರ ಮನೆಗೆ ಹೋದಾಗ ಒಂದು ಕಡ್ಡಿ ಇಸ್ಕೊಂಬಂದು, ಆ ಹೂವಿನ ಕಡ್ಡಿನ ಇಸ್ಕೊಂಬಂದು ಅದಕ್ಕೆ ಒಂದು ಗ್ಲಾಸಲ್ಲಿ ನೀರು ಹಾಕಿಬಿಟ್ಟು ಅದಕ್ಕೊಂಚೂರು ಅರಿಶಿನ ಹಾಕಿ ಇಟ್ಬಿಡಿ. ಅದು ಬೇರು ಬರುತ್ತೆ, ಆವಾಗ ನೀವು ರೀಪಾಟ್ ಮಾಡ್ಬೋದು. ಅದು ಯಾವ ಥರ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಕೊಟ್ಟೇನಿ ನಮ್ಮ ಚಾನಲಲ್ಲಿ. ಅದರ ಐ ಕಾರ್ಡ್ ಮೇಲೆ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ. ನೀವು ಅದೇ ಥರ ಬೆಳೆಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೀತೈತೆ ಅಂತಂದರೆ, ನಾನು ದಾಸವಾಳ ಗಿಡಗಳೆಲ್ಲ ಹಾಕಿದ್ದು ಮೇಲ್ಗಡೆ ಟೆರೆಸ್ ಮೇಲೆ ಇಟ್ಟಿರೋ ಗಿಡಗಳು ಎಲ್ಲನೂ ನಾನು ಯಾವುದು ನರ್ಸರಿಯಿಂದ ತಂದಿಲ್ಲ. 2 ಗಿಡ ಅಷ್ಟೇ ನರ್ಸರಿಯಿಂದ ತಂದಿದ್ದು. ಮಿಕ್ಕಿದ್ದೆಲ್ಲ ನಾನೇ ನಾಟಿ ಮಾಡಿ ಬೆಳೆದಿರೋ ಗಿಡಗಳು. ನೀವು ಅದೇ ಥರ ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತವೆ ಹೂವು. ಬನ್ನಿ ಯಾವ ಥರ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ, ನಾಟಿ ಯಾವ ಥರ ಮಾಡೋದು ಅಂತ. ನಾನು ಅದಕ್ಕೆ ಏನೆಲ್ಲ ಗೊಬ್ಬರ ಹಾಕ್ತೀನಿ, ಅದಕ್ಕೇನೆಲ್ಲ ನಾನು ರೆಡಿ ಮಾಡ್ಕೋತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ ವಿಡಿಯೋನ. ನೋಡಿ, ಇದು ಗೊಬ್ಬರ ನಾನು ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಅದು ಯಾವ ಥರ ಅಂತ, ತರಕಾರಿ ಹೆಚ್ಚಿಟ್ಟಿರೋದು ಅದೆಲ್ಲ ಒಂದು ಪಾಟಲ್ಲಿ ಹಾಕಿ ಅದಕ್ಕೆ ಮಣ್ಣು ಹಾಕಿ, ಮತ್ತು ಹೊಂಗೆ ಗಿಡ ಇದೆ, ಹೊಂಗೆ ಗಿಡದ ಸೊಪ್ಪು, ಆ ಸೊಪ್ಪು ಈ ಸೊಪ್ಪು ಎಲ್ಲ ಹಾಕಿಬಿಟ್ಟು ನಾನು ಅದಕ್ಕೆ ಮೇಲೆ ಒಂಚೂರು ಮಣ್ಣು ಉದುರಿಸ್ತೀನಿ. ಮತ್ತೊಂದು ಲೇಯರು ಮತ್ತೆ ಅದಕ್ಕೆ ಮಣ್ಣು ಹಾಕಿಬಿಟ್ಟು ಮತ್ತೆ ಅದಕ್ಕೆ ಸೊಪ್ಪು ತರಕಾರಿ ಇರೋದು ಹಾಕಿ ನಾನು ಒಂದು ವರ್ಷದವರೆಗೂ ಅದನ್ನು ಹಾಗೆ ಬಿಟ್ಬಿಡ್ತೀನಿ. ಇಲ್ಲಿ ಪಕ್ಕಕ್ಕೆ ಹಸುಗಳಿದ್ದಾವೆ, ಅದರ ಸಗಣಿನೂ ಸಿಗುತ್ತೆ. ನಾನು ಆವಾಗವಾಗ ತಂದು ಅದರ ಸಗಣಿನ ಒಂದು ಕವರಲ್ಲಿ ತಗೊಂಬಂದು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಇಟ್ಟಿರ್ತೀನಿ. ನೋಡಿ, 1 ವರ್ಷ ಆಯಿತು. ಅದು ಗೊಬ್ಬರ ಯಾವ ಥರ ಕಪ್ಪಗಾಗಿದೆ, ಎಲ್ಲ ಕೊಳೆತು ಬಿಟ್ಟು ನೀಟಾಗಿ ಎಷ್ಟು ಚೆನ್ನಾಗಿ ತಿಪ್ಪೆ ಗೊಬ್ಬರ ಥರ ಎಷ್ಟು ಚೆನ್ನಾಗೈತೆ ನೋಡಿ. ಅದನ್ನು ನಾನು ಇವಾಗ ಮಣ್ಣು ಜೊತೆ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ. ನೋಡಿ, ಸ್ವಲ್ಪ ಅರ್ಧ ಮಣ್ಣು ಅರ್ಧ ಈ ಗೊಬ್ಬರನ ನಾನು ಮಿಕ್ಸ್ ಮಾಡಿಕೊಂಡು ಇವಾಗ ದಾಸವಾಳ ಗಿಡನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಆ ದಾಸವಾಳ ಗಿಡ ಇವಾಗ ಯಾವ ಥರ ಆಗೈತೆ ಅಂತ ತೋರಿಸ್ತೀನಿ. ನೋಡಿ, ಅರ್ಧ ಮಣ್ಣು ಅರ್ಧ ಗೊಬ್ಬರನ ಒಂದು ಟಬ್ದಲ್ಲಿ ಹಾಕ್ಕೊಂಡು ಎಷ್ಟು ಬೇಕು ಪಾಟಿಗೆ ಅದನ್ನು ನೋಡಿಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ನೀವೂ ಅಷ್ಟೇ, ನೀವು ತರಕಾರಿ ಎಲ್ಲ ನೀವು ದಿನ ಬಳಕೆಗೆ ತರಕಾರಿ ಎಲ್ಲ ಯೂಸ್ ಮಾಡ್ತೀರಲ್ಲ, ಅದೆಲ್ಲ ಮಿಕ್ಕಿದ್ದನ್ನು ಈ ಥರ ಮಾಡಿಟ್ಕೊಡಿ. ನೋಡಿ, ಇದೇ ದಾಸವಾಳ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಒಂದು ಗೇಣುದ್ದ ಒಂದು ಕಿರು ಬೆರಳಿನ ದಪ್ಪ ಇರಬೇಕು, ಆ ಥರ ಕಡ್ಡಿ, ದಾಸವಾಳ ಕಡ್ಡಿನ ನೀವು ನೀರಿಗೆ ಹಾಕಿ ಇಟ್ಟಿರ್ತೀರಲ್ವ, ಈ ಥರ ಚಿಗುರು ಬರುತ್ತೆ. ಇದು ಚಿಕ್ಕ ಗಿಡದಲ್ಲೇ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾನು ಇದನ್ನು 1 ಲೀಟ್ರ್ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ, ಸನ್ಪ್ಯೂರ್ ಎಣ್ಣೆ ಪ್ಯಾಕೆಟು, ಆ ಪ್ಯಾಕೆಟಲ್ಲಿ ಮಣ್ಣು ಹಾಕಿ ಇಟ್ಟಿದ್ದು. ಗ್ಲಾಸಲ್ಲಿ ಇಟ್ಟಿದ್ದೆ ಫಸ್ಟು, ಅರಿಶಿನ ಪುಡಿ ಹಾಕ್ಬಿಟ್ಟು. ಅದು ದೊಡ್ಡದಾದ್ಮೇಲೆ 1 ಲೀಟ್ರ್ ಎಣ್ಣೆ ಪ್ಯಾಕೆಟಿಗೆ ಈ ಗಿಡನೂ ಅದೇ ಥರ ಮಾಡಿದ್ದು. ನೋಡಿ, ಈ ಬಕೆಟಲ್ಲಿ ನಿಮಗೆ ರೆಡ್ ದಾಸವಾಳ ಕಾಣಿಸ್ತಾ ಇದೆಯಲ್ಲ, ಆ ಗಿಡನೂ ಅದೇ ಥರ ಮಾಡಿದ್ದು. ನಾನು ಬಕೆಟ್ಗೆ ಹಾಕಿದೆ. ಇವಾಗೀಗ ನಾನು ಮಣ್ಣೆಲ್ಲ ಕಲಸಿದ್ನಲ್ವ, ಇದು 5 ಕೆ ಜಿದು ಚಪಾತಿ ಹಿಟ್ಟಿನ ಪ್ಯಾಕೆಟಲ್ಲಿ, ಆಶೀರ್ವಾದ ಆ ಹಿಟ್ಟಿನ ಪ್ಯಾಕೆಟಲ್ಲಿ
ನಾನು ಇವಾಗ ಹಾಕ್ತಾಯಿದ್ದೀನಿ. ಕೆಳಗಡೆ ಒಂದು ಹೋಲ್ ಮಾಡಿಬಿಟ್ಟು ಆ ಹೋಲ್ಗೆ ಒಂದು ಕಾಟನ್ ಬಟ್ಟೆನ ನಾನು ಮೇಲರ್ಧ ಕೆಳಗರ್ಧ ಬಿಟ್ಬಿಟ್ಟು ಅದನ್ನು ನೋಡಿ ಈ ಥರ ಮಾಡಿಟ್ಕೊಂಡು ಒಂದು ರಿಬ್ಬನ್ ಸೈಜ್ಗೆ ಅದನ್ನು ಕಟ್ ಮಾಡ್ಕೋಬೇಕು. ಕಾಟನ್ ಬಟ್ಟೆನ ಆಗಿರಬೇಕು. ಅದಕ್ಕೆ ಮಣ್ಣು ತುಂಬಿಸ್ಬೇಕು. ನೋಡಿ ಈ ಮಣ್ಣು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇದನ್ನು ಗೊಬ್ಬರನ ಮಣ್ಣನ್ನು ಆ ಮಣ್ಣು ಅದಕ್ಕೆ ಹಾಕಿ ನೋಡಿ ಈ ಥರ ಟಬ್ದಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಮಣ್ಣನ್ನು ವರ್ಷಕ್ಕೊಂದು ಸತಿ ನಾನು ಎಲ್ಲ ಗಿಡಕ್ಕೂ ಯೂಸ್ ಮಾಡ್ತೀನಿ. ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ. ಈ ಥರ ಟಬ್ದಲ್ಲಿ ಒಂದು ಮುಚ್ಚಿ ಇಟ್ಬಿಡಿ. ಬೇಸಿಗೆ ಎಲ್ಲ ನೋಡಿ ಈ ಥರ ನೋಡಿ ಇದನ್ನು ಕೊಳಿಬೇಕು. ಇದು ಇವಾಗ ಮಾಡಿರೋದು. ಈಗ ಒಂದು 3 ತಿಂಗಳಾಯಿತು, ಅದು 1 ವರ್ಷ ಆಯಿತು. ಇವಾಗ ನೋಡಿ ನಾನು ಕಟ್ ಮಾಡ್ತೀನಿ. ಇವಾಗ ಅದು ಎಣ್ಣೆ ಪ್ಯಾಕೆಟಲ್ಲಿ ಇರೋದು ನೋಡಿ, ಅದು ಎಣ್ಣೆ ಪ್ಯಾಕೆಟಲ್ಲಿ ಇರೋದದು. ನೀವು ಹಾಲಿನ ಪ್ಯಾಕೆಟಲ್ಲಾದ್ರೂ ಹಾಕ್ಕೋಬೋದು. ಎಣ್ಣೆ ಪ್ಯಾಕೆಟ್ ಸಿಗಲಿಲ್ಲ ಅಂದರೆ, ಯಾಕಂದರೆ ಹಾಲಿನ ಪ್ಯಾಕೆಟು ಇದು ಎಣ್ಣೆ ಪ್ಯಾಕೆಟೇ ಗಟ್ಟಿ ಬರೋದು. ಅದಕ್ಕೋಸ್ಕರ ಬೇರೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟೈತೆ ನೋಡಿ. ಇಷ್ಟು ಮಣ್ಣು ಹಾಕಿ ಒಂದೊಂದೇ ಕಡ್ಡಿ ಅದು ನೀರಿಗೆ ಹಾಕಿಟ್ಟಿರ್ತೀರಲ್ವ, ಅದು ಬೇರು ಬಂದಾದಮೇಲೆ ಎಲೆನೂ ಚಿಗುರಿರುತ್ತೆ. ಅದನ್ನು ನೀವು ಬೇರು ಬಂದಾದಮೇಲೆ ತಿರ್ಗಾ ಇದನ್ನು ಎಣ್ಣೆ ಪ್ಯಾಕೆಟ್ಗೆ ಹಾಕ್ಕೋಬೇಕು. ಹಾಲಿನ ಪ್ಯಾಕೆಟ್ಗೆ ಆದರೂ ಹಾಕ್ಕೊಂಡ್ರೂ ಸರಿ, ಇಲ್ಲ ಎಣ್ಣೆ ಪ್ಯಾಕೆಟ್ಗೆ ಹಾಕ್ಕೊಂಡಾದರೂ ಸರಿ. ನೋಡಿ ಮಣ್ಣು ಇಷ್ಟಿರಬೇಕು. ಇಷ್ಟು ಮಣ್ಣು ಹಾಕಿ ಏನು ಇದಕ್ಕೆ ಔಷಧಿ ಬೇಡ, ಏನು ಬೇಡ, ನೀರು ಹಾಕ್ಕೊಂಡಿರಿ. ನೀವು ಮನೆಗೆ ಯೂಸ್ ಮಾಡೋದು ತರಕಾರಿ ಸೊಪ್ಪು ಅದೆಲ್ಲ ಮಿಕ್ಕಿರೋದನ್ನು ನೀವು ಹಸಿ ಕಸಕ್ಕೆ ಬಕೆಟ್ಗೆ ಹಾಕೋ ಬದಲು ಅದನ್ನು ನೀವು ಗಿಡಕ್ಕೆ ಹಾಕಿದರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗಿಡ. ಇವಾಗ ಮೇಲೊಂಚೂರು ಮಣ್ಣು ಹಾಕಿ ಅದನ್ನು ಹಂಗೆ ಆ ಮಣ್ಣು ತೆಗಿಬಾರ್ದು. ಆ ಮಣ್ಣು ಸಮೇತ ಪಾಟ್ ಇಟ್ಬಿಟ್ಟು ಸೆಂಟ್ರಿಗೆ ನೀವು ಸುತ್ತಲೂ ಮಣ್ಣು ಹಾಕಿ ಬಿಟ್ಬಿಡಿ. ನಾನು 2 ಗಿಡ ಇತ್ತು, ಎಷ್ಟೊಂದು ಗಿಡ ಮಾಡಿದ್ದೆ. ಕೇಳಿದವ್ರಿಗೆಲ್ಲ ಒಂದು ಕೊಟ್ಟೆ. ನಾನು ಇವೆರಡು ಗಿಡ ಇರಲಿ ಅಂತ ಇವಾಗ ರೆಡಿ ಮಾಡ್ಕೋತಾ ಇದ್ದೇನೆ ನೋಡಿ. ನೀವು ಇದೇ ಥರ ಮಾಡ್ಕೊಳ್ಳಿ, ನಿಮಗೂ ದೇವ್ರಿಗೆ ಹೂವು ಆಗುತ್ತೆ. ಸಖತ್ ಹೂವು ಬಿಡ್ತೈತೆ ಮಾತ್ರ, ಯಾಕಂದರೆ ಇದು ಚಿಕ್ಕ ಕಡ್ಡಿಯಲ್ಲೇ ಮಾಡಿರೋದಲ್ವ, ಅದಕ್ಕೋಸ್ಕರ ಹೂವು ಚೆನ್ನಾಗಿ ಬಿಡುತ್ತೆ ನೋಡಿ. 2 ಗಿಡ ನಾನು ಹಾಕಿದೆ. 5 kg ಪ್ಯಾಕೆಟ್ ಇದು ಆಶೀರ್ವಾದ ಗೋಧಿ ಹಿಟ್ಟಿಂದು. ಇದು ಗಟ್ಟಿ ಇರುತ್ತೆ ಆಶೀರ್ವಾದ ಗೋಧಿ ಹಿಟ್ಟಿನ ಪ್ಯಾಕೆಟು, ಏನೂ ಆಗಲ್ಲ. 2-3 ವರ್ಷ ಯೂಸ್ ಮಾಡ್ಕೋಬೋದು. ಬಕೆಟು ಪೇಂಟ್ ಬಕೆಟ್ಸ್ ಸಿಕ್ಕ ಮೇಲೆ ಪೇಂಟ್ ಬಕೆಟಲ್ಲೇ ಹಾಕ್ಕೊಡ್ರಿ. ಪೇಂಟ್ ಬಕೆಟ್ ಇದ್ದರೆ ಪೇಂಟ್ ಬಕೆಟಲ್ಲೇ ನೀವು ಹಾಕ್ಕೊಳ್ಳಿ. ಇಲ್ಲ ಅಂದರೂ ಈ ಗೋಧಿ ಹಿಟ್ಟಿನ ಕವರ್ಗಾದರೂ ನೀವು ಹಾಕ್ಕೋಬೋದು. ಕೆಳಗಡೆ ಅದು ಬಟ್ಟೆ ಥರ ಬಿಟ್ಟನಲ್ಲ, ರಿಬ್ಬನ್ ಥರ, ಅದಕ್ಕೆ ಒಂದು ಚಿಕ್ಕ ಬಕೆಟ್ ಇಟ್ಬಿಟ್ರೆ ಆ ನೀರು ಅದಕ್ಕೆ ಎಳ್ಕೊಳತೈತೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.